ನಿನಗೇನಾದ್ರೂ ಗೊತ್ತಾ? ಅದು ಏನ್ ಹೇಳು. ನೀವ್ ಅನ್ಕೊಂಡಿರೋದು ನಿಜ ಅಕ್ಕ. ಕಾರ್ಡಲ್ಲಿರೋ ದುಡ್ಡಿಂದ ಅಷ್ಟೊಂದು ಸೀರೆ ಒಡವೆನ ತರಿಸ್ಕೊಳಕ್ ಆಗ್ಲಿಲ್ಲ. ದುಡ್ಡು ಸ್ವಲ್ಪ ಶಾರ್ಟೇಜ್ ಆಯ್ತು. ಹಾಗಾದ್ರೆ ಸಾಲ ಮಾಡಿದ್ರಾ? ಅಯ್ಯೋ ಇಲ್ಲ ಅಕ್ಕ, ಒಡವೆಗೆ ಕೊಡ್ಬೇಕಾಗಿದ್ದ ಬಾಕಿ ದುಡ್ಡನ್ನ ಪ್ರೀತುನೇ ತಂದ್ಕೊಟ್ಟ. ಪ್ರೀತುನ? ಹೇಗೆ? ಎಲ್ಲಿಂದ ತಂದ್ಕೊಟ್ಟ? ಅಕ್ಕ, ಈ ವಿಷಯ ತುಂಬಾ ಸೀಕ್ರೆಟು. ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ತೀನಿ. ಆಯ್ತು, ಹೇಳಲ್ಲ. ಹೇಳು. ಅಕ್ಕ, ಅದು ಪ್ರೀತು ಆ ಪಾರ್ವತಿಗೋಸ್ಕರ ಜೂಜಾಡೋರ್ಗೆ ಮೈದುನ ಅನ್ನೋ ಒಂದ್ ಕನ್ಸರ್ನ್ ಇಲ್ದೆ ಪಾಪ ನಮ್ ಪ್ರೀತು ಹತ್ರ ತುಂಬಾ ಕೆಲಸ ಮಾಡಿಸ್ಕೊತಿದ್ದಾಳಕ್ಕ. ಇದ್ರಲ್ಲಿ ನಮ್ ಪ್ರೀತುದೇನು ತಪ್ಪಿಲ್ಲಕ್ಕ, ಪ್ರಾಮಿಸ್. ಖಂಡಿತ ತಪ್ಪಿದೆ. ಹೌದಕ್ಕ, ಪಾಪ ಇವಳಿಂದ ಇದೆಲ್ಲ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ. ₹50,000 ಬೆಲೆ ಬಾಳೋ ಸೀರೆನ ಯಾರೋ ಹೇಳಿದ್ರು ಅಂತ ₹5,000 ಅಂತ ನಂಬಿಬಿಟ್ಲು. ನಾಳೆ ಇನ್ಯಾರೋ ಅವರ ಬ್ಲ್ಯಾಕ್ ಮನಿನ ವೈಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇವಳ ದೊಡ್ಡತನನ ಉಪಯೋಗಿಸ್ಕೊಳ್ಬಹುದು. ಇಲ್ಲ, ಕಳಪೆ ಪ್ರಾಡಕ್ಟ್ ನ ತಗೊಂಡ್ ಬಂದು ಇದೇ ಸೂಪರ್ ಪ್ರಾಡಕ್ಟ್ ಅಂತ ಇವಳನ್ನ ನಂಬಿಸಬಹುದು ಅಲ್ವಾ? ನಮ್ ಸುತ್ತಮುತ್ತ ಇರೋರ್ನ ನಂಬಬೇಕು, ನಿಜ. ಅವರಿಗೆ ಕೆಲಸಗಳನ್ನ ಹಂಚಿ ಕೊಡಬೇಕು, ಅದು ಸರಿನೇ. ಆದ್ರೆ ಸೀರೆ ಉಟ್ಕೊಳ್ಳೋಳಿಗೆ ಅದರ ಗುಣಮಟ್ಟ, ಅದರ ಬೆಲೆ ಗೊತ್ತಾಗೋದು ಬೇಡ್ವಾ? ಇದು ಸಾಮಾನ್ಯ ತಿಳುವಳಿಕೆ ಅಲ್ವಾ? ಕಂಪನಿ ನಡೆಸೋಳು ಕಂಪನಿಯ ಪ್ರಾಡಕ್ಟ್ಗೆ ಎಷ್ಟು ಖರ್ಚಾಗುತ್ತೆ, ಅದರ ಆದಾಯ ಎಷ್ಟಿದೆ ಅಂತಾನೆ ಗೊತ್ತಿಲ್ಲದೆ ಹೋದ್ರೆ ಹೇಗೆ ಕಂಪನಿ ನಡೆಸೋದಕ್ಕೆ ಸಾಧ್ಯ? ಅದಕ್ಕೆ ಸಾಮಾನ್ಯ ತಿಳುವಳಿಕೆ, ಕಾಮನ್ ಸೆನ್ಸ್ ನಲ್ಲಿ ಪಾರ್ವತಿ ಸೋತಿದ್ದಾಳೆ. ನೀವು ಮಾಡಿದ್ ಸರಿ ಇಲ್ಲ. ಅಲ್ಲ, ನೀವು ಜೂಜಾಡಿ ಗೆದ್ದ ದುಡ್ಡಲ್ಲಿ ನಾನು ಒಡವೆ ಹಾಕೋಬೇಕಾಗಿತ್ತ? ಇನ್ ನನಗ್ ಮಾತ್ರ ಅಲ್ಲ, ಯಾರಿಗೂ ಸರಿ ಕಾಣಿಸಿಲ್ಲ. ಹಾಗಲ್ಲ ಅದಕ್ಕೆ, ಅದು ಏನಾಯ್ತು ಅಂದ್ರೆ ಅಣ್ಣ ತಮ್ಮಂದಿರ ಜಗಳ ಮಾತಲ್ಲಿರ್ಬೇಕೆ ಹೊರತು ಕೈ ಎತ್ತದ್ರಲ್ಲೋ ಅಥವಾ ಬೈಗುಳ್ದಲ್ಲೋ ಇರಬಾರ್ದು. ಅವ್ರೀಗ ಚಿಕ್ಕ ಹುಡುಗ ಅಲ್ಲ, ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ಅರಿವು ಅವ್ರಿಗೂ ಇದೆ. ಏನಿದೆ, ಇಷ್ಟು ದೊಡ್ಡವನಾಗಿದ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ಟಾಸ್ಕ್ ಗೆಲ್ಲೋದಕ್ಕೆ ಜೂಜಾಡಕ್ ಹೋಗಿದ್ದಾನೆ. ನಾಳೆ ಇನ್ನೊಂದಿನ ಸಮಸ್ಯೆ ಬರುತ್ತೆ, ಅವಾಗ ಎಲ್ಲಿಗೆ ಹೋಗ್ತೀಯಾ? ಇಲ್ಲ ಬ್ರೋ, ಅದು ಏನಲ್ಲ, ಮತ್ತ್ಯಾಕೆ ಈ ರೀತಿ ಕೆಟ್ಟ ಕೆಲಸ ಕೈ ಹಾಕ್ದೆ? ಪಾರ್ವತಿ ಸೋತ್ಲು ಅಂತ ನನಗೆ ಬೇಜಾರಿಲ್ಲ. ನೀನ್ ಮಾಡಿರೋ ಕೆಲಸದಿಂದ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ.
ಅವರಿಗೆ ತಾನು ಹೇಳ್ಕೊಟ್ಟಿರೋ ಸಂಸ್ಕಾರದ ಬಗ್ಗೆನೇ ಪ್ರಶ್ನೆ ಮೂಡೋ ಥರ ಆಗಿದೆ. ನೀನ್ ಮಾಡಿರೋ ಕೆಟ್ಟ ಕೆಲಸದಲ್ಲಿ 4 ಲಕ್ಷ ಲಾಭ ಬಂದಿರಬಹುದು, ಆದರೆ ಅದಕ್ಕಿಂತ ಆಗಿರೋ ನಷ್ಟನೇ ಜಾಸ್ತಿ. ಜೊತೆಗೆ ಜರ್ನಿ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರುತ್ತೆ. ತನ್ನ ಗಂಡಂಗೆ ಎಲ್ಲರ ಮುಂದೆ ಅವಮಾನ ಆಗಿದೆ ಅಂದರೆ ಅವ್ರು ಎಷ್ಟು ಕೊರಗ್ತಿರ್ತಾವೆ ಗೊತ್ತಾ? 4 ಲಕ್ಷ ಶಾರ್ಟೇಜ್ ಆಗಿದೆ ಅಂದರೆ ಅದನ್ನ ನಾನು ಹೊಂದಿಸ್ತಾ ಇರಲಿಲ್ವಾ? ನನಗೆ ದೊಡ್ಡ ಅಮೌಂಟ. ಅಂಥದ್ದೇನು ದೊಡ್ಡ ಅಮೌಂಟ್ ಅಲ್ಲ ಅಂತ ಗೊತ್ತು ಬ್ರೋ. ಮತ್ತೆ ಗೊತ್ತಿದ್ದು ಯಾಕಿಂತ ಕೆಲಸ ಮಾಡಿದೆ? ಸಾರಿ ಬ್ರೋ. ನನಗೆ ಸಾರಿ ಕೇಳೋದಲ್ಲ. ಅಮ್ಮ ಎಲ್ರ ಮುಂದೆ ನಿನಗೆ ಬೈತಾ ಇರುವಾಗ ಜನ ನಿಮ್ಮ ಮುಖ ನೋಡಕ್ಕಾಗ್ತಾ ಇರಲಿಲ್ಲ. ಮೊದಲು ಅವಳ ಹತ್ರ ಹೋಗಿ ಸಾರಿ ಕೇಳು. ಸರಿ ಬ್ರೋ. ಸಾರಿ ಅದಕ್ಕೆ. ಸಾರಿ ಬ್ರೋ. ದಯವಿಟ್ಟು ಕ್ಷಮಿಸಿ ಜನನಿ ಅವರೇ. ನಿಮ್ ಯಜಮಾನ್ರು ಜೂಜಾಡಿದ್ರಿಂದ ಅಮ್ಮಂಗೆ ಎಷ್ಟು ನೋವಾಗಿದೆಯೋ ನಿಮ್ಗೂ ಕೂಡ ಅಷ್ಟೇ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಡಿಬಾರ್ದಿತ್ತು, ಆದ್ರೆ ನಡೆದಿದೆ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿದ್ರು ಇದು ನನ್ನ ಕಾರಣಕ್ಕಾಗಿ ನಡೆದಿದೆ ಅಂತ ಇದು ನಂದೇ ತಪ್ಪು. ದಯವಿಟ್ಟು ನೀವು ಅವ್ರನ್ನ ಬೈಬೇಡಿ. ಅವ್ರೀ ಕೆಲಸ ಮಾಡಿದ್ದು ನನಗೋಸ್ಕರ, ನಾನೀ ಪರೀಕ್ಷೆಯಲ್ಲಿ ಗೆಲ್ಲಿ ಅನ್ನೋದಕ್ಕೋಸ್ಕರ. ನನ್ನಿಂದಾಗಿ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅದಕ್ಕೆ ಕಾರಣ ನಾನು. ದಯವಿಟ್ಟು ನನ್ನ ಕ್ಷಮಿಸಿ. ಅವ್ನು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಪಾರ್ವತಿ ಅವರೇ? ನೀವೇನು ಅವನಿಗೆ ಹೋಗಿ ಜೂಜಾಡು ಅಂತ ಹೇಳಿದ್ರ? ಅದು ಅವ್ನು ಮಾಡಿರೋ ಸ್ವಯಂಕೃತ ಅಪರಾಧ. ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ, ಆದ್ರೆ ಪ್ರೀತು ಸಾರಿ ಕೇಳಿದು ನೀನ್ ಕ್ಷಮಿಸ್ತಿಲ್ವಲ್ಲಮ್ಮ? ಹಾಗಾದ್ರೆ ಅವ್ನು ಮಾಡಿರೋದು ತಪ್ಪಲ್ಲ ಅಂತ ಒಪ್ಕೊಂಡು ಸುಮ್ಮನಾಗ್ಬಿಡ್ಬೇಕಾ ಭಾವ? ಅದು ಹಾಗಲ್ಲಮ್ಮ. ನನ್ನ ಹತ್ರ ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರೇನೆ ನನಗೆ ಸಹಿಸ್ಕೊಳಕ್ ಆಗಲ್ಲ. ಇಂಥದ್ರಲ್ಲಿ ಅವನು ಜೂಜಾಡೋದಿಕ್ ಹೋಗಿದಾನಲ್ಲ, ಇವನ ಹೇಗ್ ಕ್ಷಮಿಸ್ಲಿ ನಾನು? ನಿಮ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಇದಕ್ಕೆ ನಾನೇ ಕಾರಣ. ಅವ್ರು ನನ್ನ ಹತ್ರ ಬಂದು ಇದು ಕಮ್ಮಿ ರೇಟಿನ ಸೀರೆ, ಇದು ಗಿಲೀಟ್ ಒಡವೆ ಅಂದಾಗ್ಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ನಾನು ಅವ್ರನ್ನ ನಂಬಿ ತಪ್ಪು ಮಾಡ್ದೆ. ನಾನ್ ಬೇಡ ಬೇಡ ಅಂದ್ರು ಮನ್ಸಲ್ಲಿ ದುರಾಸೆ ತುಂಬಿಕೊಂಡಿರೋ ಹೆಣ್ಣು ಅಂತ ಅಮ್ಮ ನನ್ನ ಬಗ್ಗೆ ಅನ್ಕೊಂಡಿರ್ಬೋದು. ನಾನು ಅದನ್ನ ಸಹಿಸ್ಕೋತೀನಿ. ಆದ್ರೆ ಅಷ್ಟ ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗ ಇವತ್ತು ನನ್ ಕಾರಣಕ್ಕೋಸ್ಕರ ಜೂಜಾಡಿದಾನೆ ಅಂತ ಅವ್ರಿಗೆ ಎಷ್ಟು ಆಘಾತ ಆಗಿರಲ್ಲ. ಆ ಕಲ್ಪನೆನಾದ್ರೂ ನಿಮ್ಗಿದೆಯಾ? ಇದೇ ಕೊನೆ. ಇನ್ ಯಾವತ್ತು ಯಾವ್ದೇ ಕಾರಣಕ್ಕೂ ನನ್ನ ಹತ್ರ ನೀವು ಸುಳ್ಳು ಹೇಳಬಾರ್ದು. ಯಜಮಾನ್ರು ನನ್ನ ಮದ್ವೆ ಆಗಿದ್ರಿಂದ ಅಖಿಲಮ್ಮ ನನ್ನನ್ನ ಸೊಸೆ ಅಂತ ಒಪ್ಕೊಳ್ಳಿ ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ಇವಾಗ ಪರೀಕ್ಷೆ ನಡೀತಿದೆ. ಅವ್ರು ಕೊಟ್ಟಿದ್ ಮೊದಲನೇ ಪರೀಕ್ಷೆಲೆ ನಾನು ಸೋಲೋ ಹಾಗಾಯ್ತು. ಕಾರಣ ಏನೇ ಇರ್ಲಿ, ಆದ್ರೆ ಸೋಲು ಸೋಲೆ. ಈ ಸೋಲಿಂದ ಕಂಗೆಟ್ಟಿದ್ ನಮ್ಗೆ ಅಖಿಲಮ್ಮ ಊಟ ಮಾಡಲ್ಲ ಅಂತ ಹೇಳಿ ಇನ್ನೊಂದು ದೊಡ್ಡ ಆಘಾತ ಕೊಟ್ಟಿದ್ದಾರೆ. ಈ ಸೋಲಿಂದ ನಾವು ಹೊರಗೆ ಬರ್ಬೇಕು ಅಂತಂದ್ರೆ ಈ 1 ತಿಂಗಳ ಪ್ರಯಾಣದಲ್ಲಿ ಏನೇ ಏಳು ಬೀಳು ಬಂದ್ರು ಅದರ ನೋವನ್ನ ಅಖಿಲಮ್ಮನೆ ತಗೊಳ್ಳೋ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ ಮುಂದೆ ಅವರ ಎಲ್ಲಾ ಪರೀಕ್ಷೆಯಲ್ಲೂ ನಾನು ಗೆಲ್ಲೇಬೇಕು. ನನಗೆ ಗೆಲುವು ಅನಿವಾರ್ಯ. ನನಗೆ ಅಖಿಲಮ್ಮ ನಿರೀಕ್ಷೆಗಳನ್ನ ಗೆಲ್ಲೋ ಶಕ್ತಿ ಕೊಡಪ್ಪ.
ಆದ್ರೂ ಇಷ್ಟೊಂದ್ ರೇಟಿನ ಅಕ್ಕಿ ತರಿಸಿ ತಿನ್ಬೇಕಾ ನಾವು? ಹೂನಮ್ಮ, ತಿನ್ಲೇಬೇಕು. ಅರ್ಜುನ್ ಕೋಟೆ ಅಂದ್ರೆ ಸುಮ್ನೆನಾ? ಅಲ್ವೇನ್ರಿ ನನ್ ಗಂಡ ಮೋಹನ್? ಇಲ್ಲಪ್ಪ, ನನ್ಗಂತೂ ಅಷ್ಟೊಂದು ಕಾಸ್ಟ್ಲಿ ಅಕ್ಕಿಲ್ ಮಾಡೋ ಅನ್ನ ತಿನ್ನೋ ಮನ್ಸಾಗ್ತಿಲ್ಲ. ಜನ ಬದುಕೋಕ್ಕೋಸ್ಕರ ತಿನ್ಬೇಕ ಹೊರತು ತಿನ್ನೋಕ್ಕೋಸ್ಕರ ಬದುಕಬಾರ್ದು ಅಲ್ವಾ? ಹೋಗಿ ಹೋಗಿ ನಿಮ್ ಹತ್ರ ಕೇಳಿದ್ನಲ್ಲ, ನಾನ್ ಹೊಡ್ಕೋಬೇಕು. ಆಚೆ ಕಡೆ ಪ್ಯೂರ್ ಲೆದರ್ ಇದೆ, ತಂದ್ಕೊಡ್ಲಾ? ಯಾಕೆ? ಹೊಡ್ಕೊಳಕ್ಕೆ. ಹೋಗ್ಲಿ ಬಿಡಿ. ಆಯ್ತಪ್ಪ, ನೀನ್ ಹೇಳ್ತಿದ್ಯಾ ಅಂತ ಬಿಡ್ತಾ ಇದ್ದೀನಿ. ನನ್ಗಂತೂ ಅಷ್ಟೊಂದು ಕಾಸ್ಟ್ಲಿ ಅಕ್ಕಿ ಬೇಡವೇ ಬೇಡ. ನನಗೂ ಬೇಡ ಪಾರು. ನನ್ಗೂ ಬೇಡ. ನನಗೂ ಬೇಡ ಅದಕ್ಕೆ. ನೀವೆಲ್ಲ ಬೇಡ ಅಂದು ನಾನೊಬ್ಳೆ ಬೇಕು ಅಂದು ಯಾಕೆ ಸುಮ್ನೆ ನಿಮ್ ನಿಷ್ಠೂರ ಕಟ್ಕೊಳ್ಳಿ? ನನ್ಗೂ ಬೇಡ ಬಿಡಮ್ಮ. ಎಲ್ಲಿ ಅಂಗಡಿಯವ್ರಿಗೆ ಫೋನ್ ಮಾಡ್ಕೊಡಿ. ಹಲೋ, ಅರ್ಸನ್ ಕೋಟೆಯಿಂದ ಪಾರ್ವತಿ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಇಷ್ಟು ದಿನ 160 ರೂಪಾಯಿ ಕೆಜಿ ಅಕ್ಕಿ ಕಳಿಸ್ತಾ ಇದ್ರಲ್ಲ, ಇನ್ಮೇಲಿಂದ 60 ರೂಪಾಯಿ ಕೆಜಿ ಅಕ್ಕಿ ಕಳಿಸ್ಕೊಡಿ. ಅಲ್ಲ ಮೇಡಮ್, ಇದುವರೆಗೂ ಅದನ್ನ ಬೇಡ ಅಂತ ಯಾರು ಹೇಳಿರ್ಲಿಲ್ಲ. ಆದ್ರೆ ನೀವು ಈಗ ನಾನ್ ಹೇಳ್ತಾ ಇದ್ದೀನಲ್ವಾ, ಇನ್ಮೇಲಿಂದ 160 ರೂಪಾಯಿ ಕೆಜಿ ಅಕ್ಕಿನ ಕಳಿಸ್ಬೇಡಿ. 60 ರೂಪಾಯಿ ಕೆಜಿ ಅಕ್ಕಿನ ಕಳಿಸ್ಕೊಡಿ. ಅಲ್ಲ ಮೇಡಮ್, ಇದನ್ನ ಮೀರಿ ನೀವ್ ಕಳ್ಸೋ ಹಾಗಿಲ್ಲ. ಇವಾಗ ಕಳ್ಸಿರೋ 160 ರೂಪಾಯಿ ಕೆಜಿ ಅಕ್ಕಿನ ತಗೊಂಡ್ ಹೋಗಿ 60 ರೂಪಾಯಿ ಕೆಜಿ ಅಕ್ಕಿನ ಕಳಿಸ್ಕೊಡಿ. ಅರ್ಥ ಆಯ್ತಾ? ಸರಿ ಮೇಡಮ್. ಭಾಗ್ಯ, ಇನ್ಮೇಲಿಂದ 60 ರೂಪಾಯಿ ಅಕ್ಕಿಲೇ ಅನ್ನ ಮಾಡ್ಬೇಕು, ಗೊತ್ತಾಯ್ತಾ? ಸರಿ. ಈ ರೀತಿ ದುಂದು ವೆಚ್ಚ ಆಗೋದಕ್ಕೆ ಕಡಿವಾಣ ಹಾಕಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಳಿಸ್ಬೋದು. ಒಂದು ಕಂಪನಿ ನಡೆಸೋರಿಗೆ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇರಲೇಬೇಕಾದಂತಹ ಕ್ವಾಲಿಟಿ ಆಗಿರುತ್ತೆ. ಎದುರಿಗಿದ್ದವರು ಹೇಗೆ ವಾದ ಮಾಡಲಿ, ಏನೇ ಹೇಳಲಿ, ಎಷ್ಟೇ ಒತ್ತಿ ಹೇಳಲಿ, ಯಾವುದು ಸರಿ ಯಾವುದು ಯೋಗ್ಯ ಅಂತ ಬ್ಯಾಲೆನ್ಸ್ ಮಾಡಿ ನಿರ್ಧಾರ ಮಾಡೋ ಗುಣ ಇರಬೇಕಾಗುತ್ತೆ. ಇದೆಲ್ಲವನ್ನು ಹೊರತುಪಡಿಸಿ ಕೆಲವು ಸಲ ಸ್ವಂತದವರು ಅಂತ ಹೇಳಿಸ್ಕೊಳ್ಳೋರು ಕಂಪನಿ ಸೇರ್ಕೊಳ್ಬಹುದು. ಅವರೇನಾದ್ರೂ ತಪ್ಪು ಮಾಡಿದಾಗ ಮುಲಾಜಿಗೆ ಬಿದ್ದು ಅವರ ತಪ್ಪನ್ನ ಸಹಿಸಿಕೊಂಡು ಮೌನಕ್ಕೆ ಜಾರಿದ್ರೆ ಲಾಸ್ ಆಗೋದು ಕಂಪನಿಗೆ ಅಲ್ವಾ? ಎದುರಿಗೆ ಯಾರೇ ಇರ್ಲಿ, ಅರಸನ ಕೋಟೆ ಯಜಮಾನಿ ಆದವಳು ಸತ್ಯವನ್ನೇ ಹೇಳಬೇಕು, ಸತ್ಯವನ್ನ ಮಾತ್ರ ಹೇಳೋ ಧೈರ್ಯನ ಹೊಂದಿರಬೇಕು. ಇವತ್ತು ನಾನ್ ಮಾಡಿರೋ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲದೆ ಇದ್ದೋಳು ಕಂಪನಿನ ಯಾವ ಧೈರ್ಯದ ಮೇಲೆ ನಡೆಸ್ತಾಳೆ? ಅದಕ್ಕೆ ಈ ಟಾಸ್ಕ್ ಅಲ್ಲಿ ಪಾರ್ವತಿ ಸೋತಿದ್ದಾಳೆ. ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯ ಪಾರ್ವತಿಗಿರ್ಲಿಲ್ಲ. ಅದಕ್ಕೆ ಈ ಟಾಸ್ಕ್ ಅಲ್ಲಿ ಪಾರ್ವತಿ ಸೋತಿದ್ದಾಳೆ. ಅವಾಗಲೇ ಗೆದ್ದು ಇವಾಗ ಮತ್ತೆ ಸೋತ್ವಿ ಅಂತ ಬೇಜಾರಾಗ್ಬೇಡ ಪಾರು.
ಅಷ್ಟಕ್ಕೂ ಅಮ್ಮ ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ವಾ? ನೀನು ಆಗ ಹೇಳಿದ್ದಿದ್ರೆ ನಾವು ಗೆಲ್ತಾ ಇದ್ವಿ, ಸೋಲ್ತಾ ಇರಲಿಲ್ಲ. ಹೌದು ಅದಕ್ಕೆ ನೀವು ಯಾಕೆ ನಿಜ ಹೇಳಿಲ್ಲ? ಅಮ್ಮ ಮರ್ತು ಸಕ್ಕರೆ ಹಾಕಿರಲ್ಲ, ಎಲ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ನಾನು ಸುಮ್ಮನಾದೆ. ಅಲ್ಲಮ್ಮ, ಆಗ್ಲೇ ನೀನೇ ಹೇಳ್ದೆ ಅಲ್ವಾ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಗೆಲ್ಲಬೇಕು, ಅದು ಅಮ್ಮನ್ಗೋಸ್ಕರ ಅಂತ. ಹಾಗಿದ್ದವಳು ಕಾಫಿಯಲ್ಲಿ ಸಕ್ಕರೆ ಇಲ್ದಿರೋ ವಿಷಯನ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ಬಿಡ್ಬೇಕಿತ್ತು. ಯಾಕಂದ್ರೆ ಅತ್ತಿಗೆ ಅಷ್ಟು ಸುಲಭವಾಗಿ ಮರೆತು ಕೆಲಸ ಮಾಡೋರಲ್ಲ. ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲ ಅಂತ ಅವರೇ ಹೇಳಿದ್ದನ್ನ ನೀನೇ ಕೇಳಿಸ್ಕೊಂಡೆ ಅಲ್ಲ. ನನಗ್ ಬೇಡ. ಏಕೆ? ನಾನಿವತ್ತು ಉಪವಾಸ ಮಾಡ್ತಿದ್ದೀನಿ. ಉಪವಾಸನ? ಹಾ ಹೌದು ಯಜಮಾನ್ರೆ, ನಾನು ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಉಪವಾಸ ಇದ್ದೀನಿ. ಏನ್ ವ್ರತ ಪಾರು? ನನಗೆ ಹೇಳಲೇ ಇಲ್ಲ. ಏನ್ ಯಜಮಾನ್ರೆ ತಮಾಷೆ ಮಾಡ್ತಾ ಇದ್ದೀರಲ್ಲ? ನಾನು ಅಖಿಲಮ್ಮನ್ ಎಲ್ಲಾ ನಿರೀಕ್ಷೆಗಳನ್ನು ಗೆಲ್ಬೇಕು ಅಂತ ದೇವ್ರ ಹತ್ರ ಹರಕೆ ಹೊತ್ತಿದ್ದೀನಿ ಅಂತ ಹೇಳಲಿಲ್ವಾ? ಅದಕ್ಕೆ ಉಪವಾಸ ಇದ್ದೀನಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಪಾರು ಈ ರೀತಿ ಹೇಳ್ತಾ ಇದ್ದಾಳೆ, ಖಂಡಿತ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಹಾ ಹೌದಲ್ವಾ? ಕರೆಕ್ಟ್, ನೀನ್ ಬೆಳಗ್ಗೆ ಹೇಳಿದ್ದೆ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ನಡಿ, ನಾನು ನಿನ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಲೇ ಪಾರ್ವತಿ, ಅಕ್ಕ ನಿನ್ನ ಫ್ಯಾಮಿಲಿ ಮೆಂಬರ್ ಅಂತ ಒಪ್ಕೊಂಡೇ ಇಲ್ಲ. ಫ್ಯಾಮಿಲಿ ಫೋಟೋನ ಕಿತ್ ಹಾಕಿ ನಿನ್ನ ಫೋಟೋನ ತಗಲ್ ಹಾಕಿ ನಿನ್ ಬಗ್ಗೆ ಅಕ್ಕನಿಗೆ ಸಿಟ್ಟಿಂಗ್ ಇಡ್ತೀನಿ ಅಂತ ನೋಡ್ತಾ ಇರೇ. ಇನ್ನೊಂದ್ಸಲ ಅಖಿಲಮ್ಮನ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಮನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಲೇ ಪಂಡ್ರಾಪುರ ಪಾರ್ವತಿ, ಅವತ್ತಕ್ಕನ ವಿಚಾರಕ್ಕೆ ಅಧಿಕಾರ ಇದೆ ಅನ್ನೋ ದರ್ಪದಲ್ಲಿ ನನ್ನ ಕೋಮಲವಾದ ಕೆನ್ನೆಗೆ ಹೊಡೆದೆ ಅಲ್ವಾ? ಅಷ್ಟು ವರ್ಷದಿಂದ ನನ್ನ ಗಂಡನೇ ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ನಿನ್ನೆ ಮೊನ್ನೆ ಬಂದಿರೋ ತಿರ್ಬೋಕಿ ನೀನು ನನ್ನ ಮೇಲೆ ಕೈ ಮಾಡಿ ನನ್ನ ಕೋಪನ ಕೆರಳಿಸ್ಬಿಟ್ಟೆ ಕಣೆ. ಇನ್ಮೇಲೆ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಲ್ಲೆಲ್ಲ ನಿನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದೇ ನನಗೆ ಇಂಪಾರ್ಟೆಂಟ್ ಕೆಲಸ ಕಣೆ. ಇವತ್ತಿದೆ ನಿನಗೆ ಜಾತ್ರೆ, ಊರ್ ಹಬ್ಬ, ರೆಡಿ ಆಗಿರೋ. ಗೊತ್ತಿಲ್ಲ ದಮು, ನಾನು ಈಗಲೇ ನೋಡಿದ್ದು. ಅತ್ತಿಗೆ ಏನಾದ್ರೂ ಈ ಫೋಟೋ ನೋಡಿದ್ರೆ ಪಾರ್ವತಿ ಟಾಸ್ಕ್ ಈ ಪರಿಣಾಮ ಬೀರುತ್ತಲ್ಲ ಅಂತ ನಾನೇ ತೆಗಿಯಕ್ ಹೋದೆ. ಅಷ್ಟನ್ನ ಅತ್ತಿಗೆ ನೋಡ್ಬಿಟ್ರು. ಹಾಗಾದ್ರೆ ನೀವೇನಾದ್ರೂ ಇದನ್ನ ಹಾಕ್ಸಿದ್ರ ಅಕ್ಕ? ನಾನ್ ಯಾಕೆ ಹಾಕಿಸ್ಲಿ? ಅಲ್ಲಕ್ಕ, ನಾನೇನ್ ಅನ್ಕೊಂಡೆ ಅಂದ್ರೆ ನಿಮ್ ಜಾಗನ ಅವಳಿಗೆ ಬಿಟ್ಕೊಟ್ಟಿದ್ದೀರಲ್ಲ, ಹಾಗೆ ಫೋಟೋ ಇರೋ ಜಾಗನೂ ಅವಳಿಗೆ ಬಿಟ್ಕೊಟ್ಟಿದ್ದೀರೇನೋ ಅಂತ ಅನ್ಕೊಂಡೆ. ಅಂದ್ರೆ ನೀವು ಅಲ್ಲ, ನಾನು ಅಲ್ಲ, ಮೋಹನು ಅಲ್ಲ ಅಂದ್ರೆ
ಬೇರೆ ಇನ್ಯಾರು ಹಾಕಿರ್ಬೋದು? ಹಾ ಅಕ್ಕ, ಪಾರ್ವತಿನೇ ಈ ಕೆಲಸ ಮಾಡಿರಬಹುದು. ಹ್ಞೂ ಅಕ್ಕ, ಹೇಗೋ ನಿಮ್ ಸ್ಥಾನನ ಅವಳಿಗೆ ಕೊಟ್ಟಿದ್ದೀರಾ, ಇಡೀ ಮನೆ ಜವಾಬ್ದಾರಿನ ಅವಳಿಗೆ ವಹಿಸಿದ್ದೀರಾ. ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇಡೀ ಅರಸನಕೋಟೆಗೆ ಪರ್ಮನೆಂಟ್ ಆಗಿ ಒಡತಿ ಆಗ್ಬೇಕು ಅನ್ನೋದು ಅವಳ ಅಜೆಂಡಾ ಆಗಿರಬಹುದಲ್ವಾ? ನೋಡ್ತಾಮೋ, ಪಾರ್ವತಿ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಅವಳಿಗೆ ಅರಸನಕೋಟೆ ಆಳ್ಬೇಕು ಅನ್ನೋ ದುರಾಸೆ ಇಲ್ಲ. ಇಲ್ಲ ಅಂತ ಅವಳು ನಿಮಗೆ ಹೇಳಿದ್ಲಾ? ನೋಡು, ಅವಳಿಗೆ ಹೇಳದೇ ಇದ್ರು ಇಷ್ಟು ದಿವಸದಿಂದ ಅವಳ ಸ್ವಭಾವ ನಾವು ಗಮನಿಸ್ಲಿಲ್ವಾ? ದೇವಸ್ಥಾನಕ್ಕೆ ಹೋಗಿಲ್ಲವ್ರು ಬರ್ಲಿ, ಆಮೇಲೆ ಕೇಳು. ಕಳ್ಳ ಯಾವತ್ತು ತಾನ್ ಕಳ್ಳ ಅಂತ ಒಪ್ಕೊಳ್ಳಲ್ಲ ಕಣ್ರಿ. ಅದು ಪಾರ್ವತಿನ ಕಳ್ಳಿಗೆ ಹೋಲಿಸ್ಬೇಡ. ಹಂಗಲ್ಲ ಕಣ್ರಿ. ದಾಮಿನಿ, ಅನವಶ್ಯಕವಾದ ವಾದ ಬೇಡ. ಅವಳು ಬಂದ್ಮೇಲೆ ಅವಳನ್ನೇ ಕೇಳೋಣ. ಏನಾಯ್ತು? ಯಾಕೆಲ್ಲರೂ ಟೆನ್ಷನ್ ಇದ್ದೀರಾ? ಆಗ್ಬಾರ್ದಾದ್ರೆ ಟೆನ್ಷನ್ ಆಗದೆ ಇರುತ್ತೇನಪ್ಪ? ಅಂದ್ರೆ ಆ ಫೋಟೋ ಅಲ್ಲಿ ಯಾರು ಹಾಕಿದ್ದು? ಮೊದ್ಲಿದ್ ಫೋಟೋನ ಯಾರು ತೆಗ್ದಿದ್ದು? ಇದು ನಮ್ ರೂಮಲ್ಲಿ ಫೋಟೋ. ಇಲ್ಲಿಗೆ ಹೇಗ್ ಬಂತು ಅಂತ ನಮಗ್ ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ಲ ಅಂದ್ರೆ ಮತ್ತೆ ಈ ಫೋಟೋ ಇಲ್ಲಿ ಯಾರು ಹಾಕಿದ್ದು? ನಾನಲ್ಲ ಅಮ್ಮ. ಹಾಗಾದ್ರೆ ಇನ್ಯಾರು ಹಾಕಿರೋದು? ಅಮ್ಮ, ಪಾರ್ವತಿ ಯಾಕೆ ಈ ಕೆಲಸ ಮಾಡ್ತಾಳೆ? ಈ ಮನೇಲಿ ಒಬ್ಳೇ ಇರೋದು, ಬೇರೆ ಯಾರಾದ್ರೂ ಹಾಕಿರ್ಬೋದು. ಏನು? ಯಾರು ಅಂತ ಗೊತ್ತಾ? ಯಾರು? ಅದನ್ನ ಇವಾಗ ಹೇಳಲ್ಲ ಅಮ್ಮ. ಯಾಕೆ ಪಾರು? ಬೇಡ ಯಜಮಾನ್ರೆ, ಹೇಳಿದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಇವತ್ತು ಒಂದು ದಿನ ಟೈಮ್ ಕೊಡ್ತಾ ಇದ್ದೀನಿ. ಈ ಫೋಟೋ ಎಲ್ಲಿತ್ತೋ ಅಲ್ಲೇ ಇಡಬೇಕು. ಹಾಗೆ ನಮ್ ಕುಟುಂಬದ ಫೋಟೋನ ಮತ್ತೆ ಇಲ್ಲಿ ತಂದು ಹಾಕ್ಬೇಕು. ಒಂದ್ ವೇಳೆ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಬೆಳಗಾಗ್ತಿದ್ದ ಹಾಗೆ ಯಾರು ಈ ಫೋಟೋನ ಇಲ್ಲಿ ಹಾಕಿದ್ದು ಅಂತ ಹೇಳ್ಬೇಕಾಗತ್ತೆ. ಆಗ ಎಲ್ರ ಮುಂದೆ ಅವ್ರ ಮರ್ಯಾದೆ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅಮ್ಮ ನನಗ್ ಕೊಟ್ಟಿರೋ ಅಧಿಕಾರನ ಬಳಸಿ ಮನೆಯಿಂದ ಆಚೆ ಕಳಿಸ್ತೀನಿ. ಚರಿತ್ರೆಯಲ್ಲಿ ನಾವೆಲ್ಲ ಓದಿದ್ದೀವಿ, ಚಾಣಕ್ಯನ ಚಾಣಾಕ್ಷತನದಿಂದ ಅತ್ಯಂತ ದೊಡ್ಡ ಸಾಮ್ರಾಜ್ಯನೇ ಅನೇಕ ಸಲ ಅಪಘಾತಗಳಿಂದ ತಪ್ಪಿಸ್ಕೊಳ್ತು. ಹಾಗೆ ಒಂದು ಸಾಮ್ರಾಜ್ಯನ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಚಾಣಾಕ್ಷತನ ತುಂಬಾ ಮುಖ್ಯ ಆಗುತ್ತೆ. ಅದು ಮನೇಲಾಗಿರ್ಬಹುದು ಅಥವಾ ಬಿಸ್ನೆಸ್ನಲ್ಲಾಗಿರ್ಬಹುದು. ನಮಗೆ ಗೊತ್ತಿಲ್ಲದೆ
ನಮ್ಮ ಮೇಲೆ ಅಸಮಾಧಾನ ಇರುವಂಥ, ನಮ್ಮ ಮೇಲೆ ಕೋಪ ಇರುವಂಥ ಅನೇಕ ಜನ ನಮ್ಮ ಸುತ್ತಮುತ್ತ ಇರಬಹುದು. ಅವ್ರು ಯಾರು ಅಂತ ಕಂಡು ಹಿಡಿದು ಹೇಗೆ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಅವರ ಚಾಣಾಕ್ಷತನದ ಮೇಲೆ ನಿಂತಿರುತ್ತೆ. ಕೆಲವು ಸಲ ಎದುರಾಳಿ ಯಾರು ಅಂತ ನಿಖರವಾಗಿ ಗೊತ್ತಿಲ್ಲದೆ ಹೋದ್ರು ತನಗೆ ನಷ್ಟ ಆಗೋದ್ರಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ನೋಡಿ ತಪ್ಪು ಮಾಡಿದವರನ್ನ ಕಂಡು ಹಿಡಿಯೋದು ಚಾಣಾಕ್ಷತನ. ಅದು ತುಂಬಾ ಮುಖ್ಯ ಆಗುತ್ತೆ. ಇವತ್ತು ಪಾರ್ವತಿ ದಾಮಿನಿನೇ ತಪ್ಪು ಮಾಡಿರೋದು ಅಂತ ಕಂಡು ಹಿಡಿದಿರೋದು ಅವಳಲ್ಲಿರೋ ಈ ಗುಣದಿಂದನೇ. ಅತ್ತೆ, ನಂದೊಂದು ರಿಕ್ವೆಸ್ಟ್. ಏನಮ್ಮ ಜನನಿ? ನಂಗೆ ನಿಮ್ ಕೈಯಾರೆ ತುತ್ತು ತಿನ್ಬೇಕು ಅನಿಸ್ತಿದೆ, ತಿನ್ನಿಸ್ತೀರಾ? ವಾವ್, ಸೂಪರ್ ಐಡಿಯಾ. ಹಾಗೆ ಮಾಡೋಣ. ಅಲ್ಲ, ಹಾಗೆ ಮಾಡಿ ಅಕ್ಕ. ಯಾಕ್ರಿ ನನ್ ಗಂಡ ಮೋಹನ್ ಹಂಗ್ ನೋಡ್ತಿದ್ದೀರ ನನ್ನ? ಅಲ್ವೇ, ಇಷ್ಟೆಲ್ಲ ಆದ್ರೂ ಏನೂ ಆಗ್ಲಿಲ್ಲ ಅನ್ನೋ ಹಾಗೆ ಆಡ್ತಿದ್ಯಲ್ಲ ಭೇಷ್. ನಿನ್ ನೋಡಿ ಹೆಂಗಸರು ಕಲಿಬೇಕು ಕಣೆ. ಹಾ ರೀ, ಹೊಡೆದಿದ್ ಯಾರ್ರಿ? ನಮ್ಮ ಅಕ್ಕ. ಅದೇ ನನ್ಗೊಸ್ತಲ್ಲ ಬಿಡಿ. ನನ್ನ ಪ್ರೀತಿಯ ಸೊಸೆ ನೀನ್ ಕೇಳ್ತಿದೀಯ ಅಂದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಬಾಮ್ಮ ಜನನಿ. ಮಾಮ್, ನಂಗೂ ಬೇಕು. ಅತ್ತೆ, ಬರೀ ನನ್ಗೆ ಪ್ರೀತಿಗೆ ಮಾತ್ರ ತಿನ್ಸಿದ್ರೆ ಏನ್ ಚೆನ್ನಾಗಿರುತ್ತೆ? ಎಲ್ರಿಗೂ ತಿನ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಹ್ಞೂ ಅಕ್ಕ, ನನ್ಗೆ ಫಸ್ಟ್.